ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, 4 ಮೇ 2024 ಶನಿವಾರ. ಸೂರ್ಯೋದಯ ಬೆಳಗ್ಗೆ 5:58, ಸೂರ್ಯಾಸ್ತ ಸಂಜೆ 6:35. ಚಂದ್ರೋದಯ ರಾತ್ರಿ 3:33 ಮೇ 5, ಚಂದ್ರಾಸ್ತ ಮಧ್ಯಾಹ್ನ 3:03. ಇಂದಿನ ತಿಥಿ ಏಕಾದಶಿ ಸಂಜೆ 6:03 ರವರೆಗೆ, ನಂತರ ದ್ವಾದಶಿ. ಯೋಗ ಇಂದ್ರ ಬೆಳಗ್ಗೆ 11:04 ನಂತರ ವೈದ್ಯತಿ. ನಕ್ಷತ್ರ ಪೂರ್ವ ಭಾದ್ರಪದ ರಾತ್ರಿ 7:54 ರವರೆಗೆ, ನಂತರ ಉತ್ತರ ಭಾದ್ರಪದ. ಕರ್ಣ ಭವ ಬೆಳಗ್ಗೆ 10:03, ಬಾಲವ ರಾತ್ರಿ 8:38 ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:27 ರಿಂದ 5:12, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ರಿಂದ 12:42. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:49 ರಿಂದ 5:58 ರವರೆಗೆ, ಸಂಧ್ಯಾಕಾಲ ಸಂಜೆ 6:35 ರಿಂದ 7:43. ಅಮೃತ ಕಾಲ ಮಧ್ಯಾಹ್ನ 2:47 ರಿಂದ 4:15 ರವರೆಗೆ. ತ್ರಿಪುಷ್ಕರ ಯೋಗ ರಾತ್ರಿ 8:38 ರಿಂದ 10:07. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:07 ರಿಂದ 10:42, ಯಮಗಂಡ ಕಾಲ ಮಧ್ಯಾಹ್ನ 1:51 ರಿಂದ 3:26 ರವರೆಗೆ, ವರ್ಜ್ಯಕಾಲ ಬೆಳಗ್ಗೆ 5:58 ರಿಂದ 7:26, ದುರ್ಮುಹೂರ್ತ ಬೆಳಗ್ಗೆ 5:58 ರಿಂದ 6:48, ನಂತರ 6:48 ರಿಂದ 7:39 ರವರೆಗೆ. ರಾತ್ರಿ 7:54 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಸಂಜೆ 4:38 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಕೆಲಸದ ನಂತರ ಸ್ವಲ್ಪ ಸಮಯ ಕಳೆಯಿರಿ. ವ್ಯವಹಾರದಲ್ಲಿ ತಾಳ್ಮೆಯಿಂದ ಕೆಲಸ ಮಾಡುವ ಮೂಲಕ ನೀವು ದೊಡ್ಡ ಲಾಭ ಗಳಿಸಬಹುದು. ಪ್ರಭಾವಿ ಮತ್ತು ಪ್ರಮುಖರೊಡನೆ ಗುರುತಿಸಲ್ಪಡುವಿರಿ. ಉದ್ಯೋಗದಲ್ಲಿ ಅಂದುಕೊಂಡ ಪ್ರಗತಿ ಸಾಧಿಸಬಹುದು. ವೃಷಭ ರಾಶಿ, ನಿಮ್ಮ ಮಾತುಗಳಿಂದ ಜನರನ್ನು ಆಕರ್ಷಿಸಬಲ್ಲಿರಿ. ಹಣ ಉಳಿತಾಯದ ವಿಷಯವಾಗಿ ನಿಮ್ಮ ಹಿರಿಯರ ಸಲಹೆಯನ್ನು ಪಡೆಯಿರಿ. ನಿಮ್ಮ ಗ್ರಾಹಕರಿಗೆ ನೀಡಬೇಕಾದಕ್ಕಿಂತ ಹೆಚ್ಚಿನ ವಿಶೇಷತೆ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಮನೋಬಲ ಹೆಚ್ಚಾಗಿರುತ್ತದೆ. ಮಿಥುನ ರಾಶಿ, ಇಂದು ನಿಮ್ಮ ಕನಸಿನ ಯೋಜನೆಗೆ ಅಧಿಕಾರಿಗಳಿಂದ ಒಪ್ಪಿಗೆ ಸಿಗಬಹುದು. ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆಯಾಗುವುದು. ಅನವಶ್ಯಕ ಒತ್ತಡಗಳಿಂದ ದೂರವಿರಿ. ನಿಮ್ಮ ಒಡಹುಟ್ಟಿದವರೊಡನೆ ಒಳ್ಳೆಯ ಅನುರಾಗವಿರಬಹುದು. ಕಟಕ ರಾಶಿ, ಅನವಶ್ಯಕ ವಿಷಯಗಳಲ್ಲಿ ನಿಮ್ಮ ಸಮಯ ಹಾಳಾಗುವುದು. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿ ವೃತ್ತಿಯಲ್ಲಿ ಎಲ್ಲರೊಂದಿಗೆ ಉತ್ತಮವಾಗಿ ವರ್ತಿಸಿ. ಇಂದು ನಿಮ್ಮ ಮನಸ್ಥಿತಿ ಗೊಂದಲಮಯವಾಗಿರುತ್ತದೆ. ದೂರ ಪ್ರಯಾಣ ಮಾಡದಿರುವುದು ಉತ್ತಮ. ಸಿಂಹ ರಾಶಿ, ಬಾಕಿ ಇದ್ದ ಹಣ ಕೊನೆಗೂ ನಿಮ್ಮ ಕೈ ಸೇರುವುದು. ನಿಮಗೆ ಸಮಾಜದಲ್ಲಿ ಗೌರವಾದರಗಳು ದೊರೆಯುವವು. ನೀವು ವೃತ್ತಿ ನಿಮಿತ್ತ ಪ್ರಯಾಣ ಮಾಡುವಿರಿ. ಈ ದಿನ ವೈವಾಹಿಕ ಜೀವನದ ಉತ್ತಮ ದಿನಗಳಲ್ಲಿ ಒಂದಾಗಿರಬಹುದು. ಕನ್ಯಾ ರಾಶಿ, ಇಂದು ನೀವು ಪ್ರೀತಿಯಲ್ಲಿ ಯಶಸ್ಸನ್ನು ಹೊಂದುವಿರಿ. ಧಾರ್ಮಿಕ ಕಾರ್ಯಗಳಿಗೆ ನಿಮ್ಮ ಹಣ ಖರ್ಚು ಮಾಡುವಿರಿ. ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮಗೆ ಲಾಭದಾಯಕವಾಗಬಹುದು. ಈ ದಿನ ವೈಭವೋಪೇತ ಜೀವನ ಅನುಸರಿಸುವಿರಿ. ಸರ್ಕಾರಿ ಕೆಲಸಗಳಲ್ಲಿ ಸಮಸ್ಯೆ ಬರಬಹುದು, ಅದನ್ನು ನಿಭಾಯಿಸುವಿರಿ. ತುಲಾ ರಾಶಿ, ಇಂದು ನಿಮಗೆ ಮಾನಸಿಕ ತೊಳಲಾಟವಿರುವುದು.
ಈ ಮನಸ್ಥಿತಿಯಲ್ಲಿ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಹಾಗೂ ಯಾರನ್ನೂ ನಂಬಬೇಡಿ. ಯಾವುದೇ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿ ಮಾಡಲು ಹೋಗಬಹುದು. ಹಿಂದಿನ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳಬಹುದು. ವೃಶ್ಚಿಕ ರಾಶಿ. ವೃತ್ತಿಯಲ್ಲಿಂದು ಚಾಲೆಂಜಿಂಗ್ ದಿನವಾಗಬಹುದು. ಅಂದುಕೊಂಡ ಕೆಲಸ ಆ ಜಾಗದಲ್ಲಿ ನೆರವೇರದಿರಬಹುದು. ತುಂಬಾ ಒತ್ತಡ ಎನಿಸುವುದು. ದಿನಾಂತ್ಯದ ವೇಳೆಗೆ ಸ್ವಲ್ಪ ಹಣ ದೊರೆಯುವ ಸಾಧ್ಯತೆಯಿದೆ. ಕೆಟ್ಟ ಜನರಿಂದ ನಿಮಗೆ ಮರ್ಯಾದೆಗೆ ಧಕ್ಕೆ ಬರುವುದು. ಧನು ರಾಶಿ. ನಿಮ್ಮ ದೃಢತ್ವ ಮತ್ತು ಮಾನಸಿಕ ನಿರ್ಭಯತೆ ದಿನವನ್ನು ಉತ್ತಮಗೊಳಿಸುವುದು. ಕಾನೂನು ವಿಷಯಗಳು ನಿಮ್ಮನ್ನು ಬಾಧಿಸಬಹುದು. ಕಚೇರಿಯ ಕೆಲಸಕ್ಕಾಗಿ ನೀವು ಪ್ರಯಾಣ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಉತ್ತಮ ಫಲಿತಾಂಶ ಪಡೆಯುವಿರಿ. ಮಕರ ರಾಶಿ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ವಿವಾದಾತ್ಮಕ ವಿಷಯಗಳನ್ನು ತಪ್ಪಿಸಿ ಅವರೊಡನೆ ಪ್ರೀತಿಯಿಂದ ವರ್ತಿಸಿ. ಅನಾವಶ್ಯಕ ಚಟುವಟಿಕೆಗಳಿಂದ ದೂರವಿರಿ. ಮುಖ್ಯವಾದ ಕಾಗದ ಪತ್ರಗಳನ್ನು ಜೋಪಾನ ಮಾಡಿ. ಪ್ರೇಮಿಗಳಿಗೆ ಕುಟುಂಬದವರ ಒಪ್ಪಿಗೆ ಸಿಗಬಹುದು. ಕುಂಭ ರಾಶಿ. ನಿಮ್ಮಲ್ಲಿ ಒಂದು ಚುರುಕುತನವನ್ನು ಕಾಣಬಹುದು. ಇಂದು ನೀವು ಪಡುವ ಪರಿಶ್ರಮಕ್ಕೆ ಅರ್ಥಪೂರ್ಣ ಫಲಿತಾಂಶ ಪಡೆಯುವಿರಿ. ಈ ದಿನ ಆಕಸ್ಮಿಕ ಧನ ಪ್ರಾಪ್ತಿಯಾಗುವುದು. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಪ್ರೀತಿಯನ್ನು ತೋರ್ಪಡಿಸುವಿರಿ. ಮೀನ ರಾಶಿ. ಈ ದಿನ ನಿಮಗೆ ಸಮಾಧಾನಕರವಾಗಿಲ್ಲ. ಯಾರಿಗೂ ಅನಾವಶ್ಯಕ ಸಲಹೆಗಳನ್ನು ನೀಡಬೇಡಿ, ಅದು ನಿಮ್ಮನ್ನು ಇಕ್ಕಟ್ಟಿಗೆ ಸಿಗಿಸುವುದು. ಜಟಿಲ ಸಮಸ್ಯೆಗಳು ನಿಮ್ಮನ್ನು ಒತ್ತಡಕ್ಕೆ ಈಡು ಮಾಡಬಹುದು. ವೃತ್ತಿ ಮತ್ತು ಕುಟುಂಬದಲ್ಲಿ ನಿರ್ವಹಣೆಯ ಅಸಮತೋಲನೆಯಾಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.